ಇತ್ತ ದೇವರಾಜ ಅರಸು ಮೊಮ್ಮಗ ಸೂರಜ್ ಹೆಗ್ಡೆ ನಿಧನ. ಇಂದು ಬೆಂಗಳೂರಿಗೆ ಆಗಮಿಸಲಿರುವಂತಹ ರಾಹುಲ್ ಗಾಂಧಿ ಸೂರಜ್ ಅಂತಿಮ ದರ್ಶನ ಪಡೆಯಲಿರುವಂತಹ ರಾಹುಲ್ ಗಾಂಧಿ ಅಂತಿಮ ದರ್ಶನ ಬಳಿಕ ರಾಜ್ಯ ನಾಯಕರ ಜೊತೆ ಚರ್ಚೆಯನ್ನ ನಡೆಸುವಂತಹ ಸಾಧ್ಯತೆ ಇದೆ. ಖಾತೆ ಖ್ಯಾತೆ ವಿಚಾರವಾಗಿ ಬಿಕ್ಕಟ್ಟಿನ ಬಗ್ಗೆ ಸಿಎಂ ಜೊತೆ ಸಮಾಲೋಚನೆ. ಬೆಂಗಳೂರು ಖಾತೆ ಬಿಕ್ಕಟ್ಟಿಗೆ ತೆರೆ ಎಳಿತಾರಾ ರಾಹುಲ್ ಗಾಂಧಿ? ಕುತೂಹಲ ಮೂಡಿಸಿದ ರಾಹುಲ್ ಗಾಂಧಿಯ ಈ ಒಂದು ಭೇಟಿ ಕೆಲವೇ ಕ್ಷಣದಲ್ಲಿ ಕೆಂಪೇಗೌಡ ಏರ್ಪೋರ್ಟ್ಗೆ ಆಗಮನ ಮಾಡೋದಕ್ಕೆ ರಾಘವ್ ಅವರು ಇನ್ನೇನು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಬಳಿಯ ಕೆಐಬಿಎ ದೇವರಾಜು ಅರಸು ಮೊಮ್ಮಗ ಸೂರಜ್ ಹೆಗ್ಡೆ ನಿಧನವನ್ನು ಹೊಂದಿದ್ದಾರೆ. ಹಾಗಾಗಿ ರಾಹುಲ್ ಗಾಂಧಿ ಅವರು ಇವತ್ತು ಬೆಂಗಳೂರಿಗೆ ಆಗಮಿಸಲಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ನಿಂದ ಬೆಂಗಳೂರಿನತ್ತ ಬರ್ತಾ ಇದ್ದಾರೆ. ಏನು ಅಂತಿಮ ದರ್ಶನದ ಬಳಿಕ ರಾಜ್ಯ ನಾಯಕರ ಜೊತೆ ಚರ್ಚೆಯನ್ನು ಮಾಡೋದಕ್ಕೂ ಕೂಡ ಮುಂದೆ ಹೋಗ್ತಾರೆ. ಯಾಕಂತಂದ್ರೆ ಈಗ ಖಾತೆ ವಿಚಾರವಾಗಿ ಸಿಕ್ಕಾಪಟ್ಟೆ ಬಿಕ್ಕಟ್ಟಿದೆ. ಅಂದರೆ ಒಂದೇ ಪಕ್ಷದಲ್ಲಿ ಇಷ್ಟೊಂದು ಬಿಕ್ಕಟ್ಟು ಇರಬಾರ್ದು ಅನ್ನೋ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಅವರು ಈಗ ಬೆಂಗಳೂರು ಎಂಟ್ರಿ ಕೊಡ್ತಾ ಇರೋದು. ವಿಚ್ ಪರ್ಪಸ್ ಅಂತಂದ್ರೆ ಆ ಒಂದು ಏನು ಖಾತೆ ವಿಚಾರ ಇದೆ ಅದನ್ನ ಕಂಪ್ಲೀಟ್ ಆಗಿ ರಾಹುಲ್ ಗಾಂಧಿ ಅವರು ಮುಗಿಸ್ಬೇಕಾಗತ್ತೆ. ಯಾರ್ಯಾರಿಗೆ ಯಾವ್ಯಾವುದು ಖಾತೆಗಳನ್ನು ಹಂಚಬೇಕು ಅಂತ ಹಂಚಬೇಕಾಗತ್ತೆ. ಸದ್ಯಕ್ಕೆ ದೇವರಾಜು ಅರಸು ಮೊಮ್ಮಗ ಅವರ ಸಾವಿಗೆ ಬರ್ತಾ ಇರೋದು. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಅಸೋಸಿಯೇಟ್ ಎಡಿಟರ್ ಗೋವಿಂದು ದೂರವಾಣಿ ಸಂಪರ್ಕದಲ್ಲಿ. ಗೋವಿಂದ್, ಈಗ ಡಿಕೆಶಿ ಸಂಪುಟದಲ್ಲಿ ಮತ್ತೆ ಖಾತೆ ವಿಚಾರವಾಗಿ ಕೋಲಾಹಲ ಸೃಷ್ಟಿ ಆಗ್ತಾ ಇದೆ. ಹಾಗಿದ್ರೆ ಕೃಷ್ಣ ಬೈರೇಗೌಡರು ಈಗ ದೆಹಲಿಯತ್ತ ಮುಖ ಮಾಡಬೇಕು, ರಾಹುಲ್ ಅವ್ರನ್ನ ಭೇಟಿ ಆಗಬೇಕು ಅಂತಿದ್ದಾರೆ. ಈಗ ಅವ್ರಿಗೆ ಕೊಟ್ಟಿರುವಂತಹ ಖಾತೆ ಅವ್ರಿಗೆ ಸಮಾಧಾನ ಇಲ್ಲ ಅಂತ ಅನ್ಸುತ್ತೆ. ಈಗ ಏನ್ ಮಾತನಾಡಬಹುದು ಹೈಕಮಾಂಡ್ ಜೊತೆ ಕೃಷ್ಣ ಬೈರೇಗೌಡರು? ಇಂಚನ ಸಹಜವಾಗಿ ಖಾತೆ ಹಂಚಿಕೆ ವಿಚಾರ ಸಂಬಂಧಪಟ್ಟಂತೆ ಸಚಿವ ಸಂಪುಟದಲ್ಲಿ ಎಲ್ಲೋ ಒಂದ್ ಕಡೆ ದೊಡ್ಡ ಮಟ್ಟದ ಗೊಂದಲಕ್ಕೆ ಸೃಷ್ಟಿಯಾಗಿರುವಂತದ್ದು. ಮೊದಲು ರಾಮಲಿಂಗಾರೆಡ್ಡಿಯವರು ನೇರವಾಗಿ ನನಗೆ ಜಲಸಂಪನ್ಮೂಲ ಇಲಾಖೆ ಬೇಡ, ಬೆಂಗಳೂರು ಅಭಿವೃದ್ಧಿ ಖಾತೆ ಬೇಕು ಅಂತ ಪಟ್ಟು ಹಿಡಿದ್ರು. ತದ ಬಳಿಕ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಘೋಷಣೆ ಮಾಡಿದ್ರು. ತದ ಬಳಿಕ ಸಂಧಾನ ಸಭೆ ಮೂಲಕ ಎಲ್ಲೋ ಒಂದ್ ಕಡೆ ಅವ್ರನ್ನ ಮನವೊಲಿಕೆ ಮಾಡಲು ಯಶಸ್ವಿಯಾದರು. ಇದಾದ ಬಳಿಕ ಕೆಎಚ್ ಮುನಿಯಪ್ಪ ಸೇರಿದೆ. ಅವರು ಕೂಡ ನೇರವಾಗಿ ನನ್ನ ಸೀನಿಯಾರಿಟಿಗೆ ತಕ್ಕಂತೆ ನನಗೆ ಇಲಾಖೆಯನ್ನು ಕೊಟ್ಟಿಲ್ಲ. ಹಿಂದೆ ಸಿದ್ದರಾಮಯ್ಯ ಸಂಪುಟದಲ್ಲಿ ಆಹಾರ ಇಲಾಖೆಯನ್ನು ಕೊಟ್ಟಿದ್ರು, ಅದೇ ಇಲಾಖೆಯನ್ನ ನನಗೆ ಮತ್ತೆ ಕೊಟ್ಟಿದ್ದಾರೆ. ಅದನ್ನ ನಾನು ಒಪ್ಕೊಳ್ಳೋದಿಲ್ಲ, ನನಗೆ ಸಮಾಜ ಕಲ್ಯಾಣ ಇಲಾಖೆ ಬೇಕು ಅಂತ ಹೇಳಿದ್ರು. ಇದಾದ ಬಳಿಕ ರಾಹುಲ್ ಗಾಂಧಿ ಅವ್ರ ಜೊತೆ ಮಾತನಾಡಿ ಅವರು ಸಂಧಾನ ಮಾಡುವಲ್ಲಿ ಎಲ್ಲೋ ಒಂದ್ ಕಡೆ ಯಶಸ್ವಿಯಾದ್ರು. ಕೆಎಚ್ ಮುನಿಯಪ್ಪರು ಕೂಡ ಸದ್ಯದ ಮಟ್ಟಿಗೆ ತಣ್ಣಗಾಗಿದ್ದಾರೆ. ಈಗ ಎಲ್ಲೋ ಒಂದ್ ಕಡೆ ಸಚಿವರಾದಂತೆ ಕೃಷ್ಣ ಬೈರೇಗೌಡರು ಸರಿದಿ ಏಕಾಏಕಿ ಈಗ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಏನು ಖಾತೆಯನ್ನು ಈಗಾಗಲೇ ಕೊಟ್ಟು 4 ದಿನ ಆಗಿದೆ. ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಅಧಿಕಾರ ವಹಿಸ್ಕೊಳ್ಳಕ್ಕೆ ಕೃಷ್ಣ ಬೈರೇಗೌಡರು ಹಿಂದೇಟನ ಆಗ್ತಿದ್ದಾರೆ. ಕಾರಣ ಇಷ್ಟೇ, ಎಲ್ಲೋ ಒಂದ್ ಕಡೆ ಸಿಎಂ ಡಿ ಕೆ ಶಿವಕುಮಾರ್ ವಿರುದ್ಧ ನೇರವಾಗಿ ತಮ್ಮ ಅಸಮಾಧಾನವನ್ನ ಸುರ್ಜೇವಾಲಾ ವಿರುದ್ಧ ಹೊರಹಾಕ್ತಾ ಇದ್ದಾರೆ. ಕಾರಣ ಇಷ್ಟೇ, ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಬೆಂಗಳೂರು ಅಭಿವೃದ್ಧಿ ಖಾತೆ ಅಂತ ಹೇಳಿದ್ರೆ ಬಹುತೇಕ ಎಲ್ಲಾ ನಿಗಮಗಳು ಎಲ್ಲಾ ಖಾತೆಗಳು ಆ ಒಂದು ಅಡಿಯಲ್ಲೇ ಬರ್ಬೇಕಾಗುತ್ತೆ. ಆದ್ರೆ ಎಲ್ಲೋ ಒಂದ್ ಕಡೆ ಬಿಡಿಎ ಮತ್ತು BMRDL ಈ 2 ನಿಗಮಗಳನ್ನು ಹೊರತುಪಡಿಸಿ ಬೇರೊಂದು ನಿಗಮಗಳು ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲೊಂದ್ ಕಡೆ ಕೃಷ್ಣ ಬೈರೇಗೌಡರ ಅಸಮಾಧಾನಕ್ಕೆ ಕಾರಣ ಆಗಿರುವಂತದ್ದು. ನೇರವಾಗಿ ಹೇಳ್ತಾ ಇದ್ರೆ BDA ಮತ್ತು BMRDL ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾನು ಬೆಂಗಳೂರಿಗೆ ಬೇಕಾದಂತ ಯೋಜನೆಗಳನ್ನ, ಭವಿಷ್ಯದ ಯೋಜನೆಗಳನ್ನ ಯಾವ ರೀತಿ ರೂಪಿಸಬೇಕು, ಸಹಜವಾಗಿ ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಯೋಜನೆಯನ್ನ ನಾನು ಜಾರಿ ಮಾಡ್ಬೇಕಂತ ಹೇಳಿದ್ರೆ ಅದು BDA ಮುಖಾಂತರ BMRDL ಮುಖಾಂತರ ಜಾರಿ ಮಾಡ್ಬೇಕಾಗುತ್ತೆ. ಇಲ್ಲಿ ಕೇವಲ 5 ಮಹಾನಗರ ಪಾಲಿಕೆ ಕೊಟ್ಟು BWSSP ಕೊಟ್ಟು ಮತ್ತು BMRCL ಕೊಟ್ಟರೆ ಅದು ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ ಜಂಟಿ ಯೋಜನೆ. ಹಾಗಾಗಿ ಇಲ್ಲಿ ಕೆಲಸ ಮಾಡುವಂತ ಅವಶ್ಯಕತೆ ಏನೂ ಇಲ್ಲ. ಹಾಗಾಗಿ ನನಗೆ ಕಂದಾಯ ಇಲಾಖೆ ಬೇಕು ಅಂತ ನಾನು ಹಿಂದೆ ಕೂಡ ಹೇಳಿದ್ದೆ, ಕಂದಾಯ ಇಲಾಖೆ ಕೊಡಿ ಅಂತ ಹೇಳಿದ್ರೆ. ಆದ್ರೆ ಕಂದಾಯ ಇಲಾಖೆ ವಿಚಾರ ಸಂಬಂಧಪಟ್ಟಂತೆ ಪರಮೇಶ್ವರ್ ಅವರು ಒತ್ತಡ ಹಾಕಿದ್ರು ಅಂತ ಹೇಳಿ ಅವರು ಕೊಟ್ಟಿದ್ರೆ, ನನಗೆ ಈಗ ಸದ್ಯದ ಮಟ್ಟಿಗೆ ಕೊಡೋದಾದ್ರೆ ಬೆಂಗಳೂರು ಅಭಿವೃದ್ಧಿ ಖಾತೆಯಲ್ಲಿ ಯಾವೆಲ್ಲ ಒಂದು ನಿಗಮಗಳು ಬರ್ತದೆ ಎಲ್ಲವನ್ನೂ ಕೊಡಿ, ಅಂದ್ರೆ ಒಟ್ಟಾರೆಗೆ ಕೊಡಿ, ಕಟ್ ಮಾಡಿ ನನಗೆ ಯಾವುದೇ ಕಾರಣಕ್ಕೂ ಕೊಡಬೇಡಿ ಅಂತ ಹೇಳಿ ನೇರವಾಗಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಕೃಷ್ಣ ಬೈರೇಗೌಡರು ನೇರವಾದಂತ ಅಸಮಾಧಾನ ವ್ಯಕ್ತಪಡಿಸಿದರು. ಹಾಗಾಗಿ ಕೃಷ್ಣ ಬೈರೇಗೌಡರು ಕೂಡ ಈಗ ಇನ್ನು ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ವಹಿಸ್ಕೊಳ್ಳೋದಕ್ಕೆ ಅಧಿಕಾರಿಗಳ ಒಂದು ಸಭೆ ಮಾಡೋದಕ್ಕೆ ಎಲ್ಲೋ ಹಿಂದೇಟ್ ಆಗ್ತಿದ್ರೆ ಕೊಡೋದ್ರೆ ಕಂಪ್ಲೀಟ್ ಆಗಿ ಎಲ್ಲ ಆ ಒಂದು ಅಭಿವೃದ್ಧಿ ಖಾತೆಯಲ್ಲಿ ಬರುವಂತ ಎಲ್ಲಾ ಇಲಾಖೆಗಳು ಎಲ್ಲಾ ನಿಗಮಗಳನ್ನು ಕೊಡಿ. ಎಲ್ಲೋ ಒಂದ್ ಕಡೆ ಈ ಒಂದು ವಿಚಾರದಲ್ಲಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ನನಗೆ ಒಂದ್ ರೀತಿ ಒಂದು ಸವಾಲಾಗ್ತಾ ಇದ್ರೆ, ಕೇವಲ ಅವರಿದ್ದಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಸಂಪುಟದಲ್ಲಿ ಅವರು ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ವಹಿಸ್ಕೊಂಡಿದ್ರು. ಆ ಒಂದು ಸಂದರ್ಭದಲ್ಲಿ ಸಿದ್ದರಾಮಯ್ಯ BDA ಅಥವಾ BMRDL ಈ ತರ ಬೇರ್ಪಡಿಸಿ ಆ ಒಂದು ಇಲಾಖೆಯನ್ನು ಇಟ್ಕೊಂಡಿರ್ಲಿಲ್ಲ. ಎಲ್ಲೋ ಒಂದ್ ಕಡೆ ನನ್ನ ವಿಚಾರದಲ್ಲಿ ಸಿಎಂ ಡಿ ಕೆ ಶಿವಕುಮಾರ್ ಈ ರೀತಿ ಮಾಡೋದು ಸರಿಯಿಲ್ಲ ಅಂತ ಹೇಳಿ ತಮ್ಮ ಆಪ್ತರ ಬಳಿ ಈಗಾಗಲೇ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ.
ಕೊಟ್ಟಿದ್ದಾರೆ. ಹಾಗಾಗಿ ಹೈಕಮಾಂಡ್ ನಾಯಕರಿಗೆ ಈಗಾಗಲೇ ಗಮನಕ್ಕೆ ತಂದಿದ್ದು ಇವತ್ತು ರಾಹುಲ್ ಗಾಂಧಿ ಏನೋ ಬೆಂಗಳೂರಿಗೆ ಈಗಾಗಲೇ ಆಗಮಿಸಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಅವ್ರನ್ನ ಭೇಟಿ ಮಾಡಿ ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋಕ್ಕೂ ಕೂಡ ಕೃಷ್ಣ ಬೈರೇಗೌಡರು ಈಗಾಗಲೇ ನಿರ್ಧಾರ ಮಾಡದಂತ ಕಾಣಿಸ್ತಿದೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಸಂಪುಟದಲ್ಲಿ ಖಾತೆ ವಿಚಾರ ಸಂಬಂಧಪಟ್ಟಂತೆ ಇನ್ನೂ ಆ ಒಂದು ಭಿನ್ನಮತ ಏನೋ ಅಸಮಾಧಾನ ಬಗೆಹರಿದಿಲ್ಲ ಅಂತ ಕಾಣಿಸ್ತಿದೆ. ಈಗ ಕೃಷ್ಣ ಬೈರೇಗೌಡರು ನೇರವಾಗಿ ಸಿಎಂ ಡಿ.ಕೆ. ಶಿವಕುಮಾರ್ ವಿರುದ್ಧ ಬಂಡಾಯದ ಬಾವುಟ ಹಾರಿಸಿದ್ದಾರೆ. ಕೊಡೋದಾದ್ರೆ ಬೆಂಗಳೂರು ಅಭಿವೃದ್ಧಿ ಖಾತೆಯಲ್ಲಿ ಬರುವಂತ ಎಲ್ಲಾ ನಿಗಮಗಳನ್ನು ಕೊಡಿ, ನನಗೆ 50% ಕಟ್ ಮಾಡಿ ಬೇರೆ ಒಂದು ಇಲಾಖೆಗಳನ್ನ ನೀವು ಕೊಡಬೇಡಿ ಅಂತ ಹೇಳಿ ಒಂದು ಒತ್ತಡವನ್ನು ಹಾಕ್ತಿದ್ರೆ. ಹಾಗಾಗಿ ಹೈಕಮಾಂಡ್ ನಾಯಕರು ಇದನ್ನ ಯಾವ ರೀತಿ ಒಂದು ಬಗೆಹರಿಸ್ತಾರೆ ಈ ಒಂದು ಸಮಸ್ಯೆಯನ್ನ ಕಾದು ನೋಡ್ಬೇಕಾಗಿದೆ ವಿಚಾರ. ಈ ತರ ಗೊಂದಲ ಸೃಷ್ಟಿಯಾದಾಗ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಮಾಜಿ ಸಿಎಂ ಅವರ ಸಹಾಯವನ್ನು ತೆಗೆದುಕೊಳ್ತಾರೆ. ಅಲ್ಲಿ ಚರ್ಚೆಯನ್ನ ಮಾಡಿ ತದನಂತರ ಖಾತೆ ವಿಚಾರವಾಗಿ ಮತ್ತೆ ಇಂತಿಂತವ್ರಿಗೆ ಅಂತ ಹೇಳಿದ ಮೇಲೂ ಕೂಡ ಯಾಕಿಷ್ಟು ಗೊಂದಲ ಇದೆ ಅಂತ. ಬೆಂಗಳೂರು ಅಭಿವೃದ್ಧಿ ಖಾತೆ ವಿಚಾರ ಸಂಬಂಧಪಟ್ಟಂತೆ ಎಲ್ಲೋ ಒಂದ್ ಕಡೆ ಬೆಂಗಳೂರಿನ ಶಾಸಕರ ನಡುವೆ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣ ಆಗಿತ್ತು. ಅಂದ್ರೆ ನನಗ್ ಬೇಕು ಅಂತ ಹೇಳಿ. ಆದ್ರೆ ಯಾವಾಗ ಹೈಕಮಾಂಡ್ ನಾಯಕರು ಅವ್ರು ಖುದ್ದು ರಾಹುಲ್ ಗಾಂಧಿ ಅವರ ಈ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನ ಕೃಷ್ಣ ಬೈರೇಗೌಡರು ಕೊಡಿ ಅಂತೇಳಿ ಒಂದು ಸಂದೇಶ ಬಂದಿರೋದ್ರಿಂದ ಸಹಜವಾಗಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನ ಕೃಷ್ಣ ಬೈರೇಗೌಡರು ಕೊಟ್ಟಿದ್ದಾರೆ. ಆದ್ರೆ ಕೊಡುವ ಮುನ್ನ ಎಲ್ಲೋ ಒಂದ್ ಕಡೆ ಕೆಲವೊಂದು ಇಲಾಖೆಯನ್ನು ತಮ್ಮ ಬಳಿ ಉಳಿಸ್ಕೊಂಡು ಬೇರೆ ಬೆಂಗಳೂರು ಅಭಿವೃದ್ಧಿ ಖಾತೆಯಲ್ಲಿ ಬರುವಂತ ಬೇರೆ ಒಂದು ನಿಗಮಗಳಿಂದ ಅದನ್ನ ಕೊಟ್ಟಿದ್ದಾರೆ. ಹಾಗಾಗಿ ಆ ಒಂದು ಅಸಮಾಧಾನಕ್ಕೆ ಸದ್ಯಕ್ಕೆ ಕಾರಣ ಆಗಿರುವಂತದ್ದು. ಈಗಾಗಲೇ ಮಾಜಿ ಸಿಎಂ ಸಿದ್ದರಾಮಯ್ಯ ಕೂಡ ಈ ಒಂದು ವಿಚಾರವನ್ನ ಕೃಷ್ಣ ಬೈರೇಗೌಡರು ತಂದಿದ್ದಾರೆ. ಸರ್, ನಿಮ್ಮ ಸಂಪುಟದಲ್ಲಿ ಡಿ.ಕೆ. ಶಿವಕುಮಾರ್ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ವಹಿಸಿಕೊಂಡಾಗ ನೀವು ಎಲ್ಲಾ ಆ ಒಂದು ವ್ಯಾಪ್ತಿಯಲ್ಲಿ ಬರುವಂತ ಎಲ್ಲಾ ನಿಗಮ ಕೊಟ್ಟಿದ್ರಿ. ಆದ್ರೆ ನನಗೆ ಕೊಡುವಂತ ಸಂದರ್ಭದಲ್ಲಿ ಅವ್ರು ನನಗೆ ಅವ್ರಿಗೆ ಯಾವ್ದೇ ಬೇಕು ಅದನ್ನ ಉಳಿಸ್ಕೊಂಡು ನನಗೆ ಬೇರೆ ಕೊಟ್ಟಿದ್ದಾರೆ. ಅಲ್ಲಿ ಮಾಡುವಂತ ಕೆಲಸ ಏನೂ ಇಲ್ಲ. 5 ಮಹಾನಗರ ಪಾಲಿಕೆ ಈಗಾಗಲೇ ಆಯುಕ್ತರಿದ್ದಾರೆ, ಮುಖ್ಯ ಆಯುಕ್ತರಿದ್ದಾರೆ, ಜೊತೆಗೆ BWSSP ಅಧ್ಯಕ್ಷರಿದ್ದಾರೆ ಮತ್ತು BMRCL ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮೆಟ್ರೋ ಯೋಜನೆ. ಹಾಗಾಗಿ ಅಲ್ಲಿ ಮಾಡುವಂತ ಕೆಲಸ ಏನೂ ಇಲ್ಲ. ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಬೆಂಗಳೂರು ಅಭಿವೃದ್ಧಿ ಖಾತೆಯಲ್ಲಿ ಬರುವಂತ ಎಲ್ಲಾ ನಿಗಮಗಳು ಕೊಟ್ಟಿಲ್ಲ. ಹಾಗಾಗಿ ಈ ರೀತಿ ಮಾಡೋದು ಸರಿಯಿಲ್ಲ ಅಂತೇಳಿ ಒಂದು ಮನವರಿಕೆಯನ್ನು ಈಗಾಗಲೇ ಮಾಡ್ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯ ಡಿ.ಕೆ. ಶಿವಕುಮಾರ್ ಅವ್ರನ್ನ ಕರೆಸಿ ಮಾತನಾಡುವಂತ ಸಾಧ್ಯತೆ ಹೆಚ್ಚಾಗಿದೆ. ಇವತ್ತು ಹೈಕಮಾಂಡ್ ನಾಯಕರು ಎಲ್ಲರೂ ಬೆಂಗಳೂರಿಗೆ ಬಂದಿರೋದ್ರಿಂದ ಈ ಒಂದು ವಿಚಾರ ಕೂಡ ಪ್ರಮುಖವಾಗಿ ಚರ್ಚೆ ಆಗಿದೆ. ಯಾಕಂದ್ರೆ ಕೃಷ್ಣ ಬೈರೇಗೌಡರು ತುಂಬಾ ಶಾಂತ ಸ್ವಭಾವದವರು, ನೇರವಾಗಿ ಎಲ್ಲೂ ಕೂಡ ಮಾತನಾಡೋದಿಲ್ಲ. ಹಾಗಾಗಿ ಬೆಂಗಳೂರು ಅಭಿವೃದ್ಧಿ ಖಾತೆ ವಿಚಾರ ಸಂಬಂಧಪಟ್ಟಂತೆ ಎಲ್ಲೂ ಕೂಡ ಇದುವರೆಗೂ ಕೂಡ ಮಾಧ್ಯಮದ ಜೊತೆ ಮಾತನಾಡಿಲ್ಲ. ಹಾಗಾಗಿ ಅಧಿಕಾರ ವಹಿಸಿಕೊಳ್ಳೋದಕ್ಕೂ ಕೂಡ ಅವ್ರು ಹಿಂದೇಟನ್ನು ಆಗ್ತಾ ಇದ್ದಾರೆ. ಹಾಗಾಗಿ ಇವಾಗ ಕಾದ್ ನೋಡ್ಬೇಕಾಗುತ್ತೆ. ಇವತ್ತು ರಾಹುಲ್ ಗಾಂಧಿ ಅವರು ಬಂದಿದ್ದಾರೆ ಬೆಂಗಳೂರಿಗೆ. ಬಂದಂತ ಸಂದರ್ಭದಲ್ಲಿ ಅವ್ರನ್ನ ಭೇಟಿ ಮಾಡಿ ಇಲ್ಲಿ ಈ ರೀತಿ ಒಂದು ಸಮಸ್ಯೆ ಇದೆ ಅಂತ ಹೇಳಿ ಅವ್ರಿಗೆ ಮನವರಿಕೆ ಮಾಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾರ ಅಥವಾ ಇಲ್ವಾ. ಮತ್ತೆ ಈಗಾಗಲೇ ಕೆ.ಸಿ. ವೇಣುಗೋಪಾಲ್ ಅವರ ಗಮನಕ್ಕೂ ಕೂಡ ಕೃಷ್ಣ ಬೈರೇಗೌಡರು ತಂದಿರೋದ್ರಿಂದ ಸಹಜವಾಗಿ ಈ ಒಂದು ಸಮಸ್ಯೆಯನ್ನ ಬಗೆಹರಿಸ್ತಾರ ಅಥವಾ ಇಲ್ಲ ಅನ್ನೋದು ಸದ್ಯಕ್ಕೆ ಕಾದು ನೋಡ್ಬೇಕಾಗಿದೆ. ಇಂಚರ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಇನ್ ಡೆಪ್ತ್ ಮಾಹಿತಿಗಾಗಿ.